ಒಕ್ಲೇರಿ ಹೋಬಳಿಯ JDS ಕಾರ್ಯಕರ್ತರ ಸಭೆಯನ್ನು ಇವತ್ತು ನಮ್ಮ ಎಲ್ಲ ಮುಖಂಡರ ಒಂದು ನೇತೃತ್ವದಲ್ಲಿ ಏರ್ಪಡಣೆ ಮಾಡಿದ್ವಿ. ಇವತ್ತು ನಮಗೆ ಸನ್ಮಾನ್ಯ ಕುಮಾರಣ್ಣನವರು ಇವತ್ತು ಪಕ್ಷವನ್ನು ಬಲಪಡಿಸಿ ಪಕ್ಷ ಸಂಘಟನೆ ಮಾಡಿ ಅಂತೇಳ್ಬಿಟ್ಟು ನಮ್ಮ ಮುಖಂಡರಿಗೆ ಹೇಳಿದರು. ಅದೇ ರೀತಿಯಾಗಿ ನಾವು ಸಹ ಮೊನ್ನೆ ಕುಮಾರಣ್ಣನ ಭೇಟಿ ಮಾಡಿದ್ವಿ. ಅವತ್ತು ಪಕ್ಷವನ್ನು ಬಲಿಷ್ಠ ಮಾಡಿ, ದಯವಿಟ್ಟು ಬಲಿಷ್ಠ ಮಾಡಿ ಕೋಲಾರದಲ್ಲಿ ಅಂತ ಹೇಳಿದರು. ಅದೇ ರೀತಿಯಾಗಿ ಅವರ ಒಂದು ಮಾತಿಗೆ ಇವತ್ತು ನಾವು ಸ್ಪಂದಿಸಿ ಇವತ್ತು ಒಕ್ಲೇರಿ ಹೋಬಳಿ ಕಾರ್ಯಕರ್ತರ ಒಂದು ಸಭೆಯನ್ನು ಒಕ್ಲೇರಿನಲ್ಲಿ ಏರ್ಪಾಡು ಮಾಡಿದ್ವಿ. ಇವತ್ತು ಎಲ್ಲರೂ ಸಹ ಸುಮಾರು 600ರಿಂದ 700 ಜನ ಎಲ್ಲ ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರುಗಳು ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಇವತ್ತು ಎಲ್ಲರೂ ಸಹ ಈ ಒಂದು ಪಕ್ಷವನ್ನು ಸಂಘಟನೆ ಮಾಡಿ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ಈ ಒಂದು ಕಾರ್ಯಕ್ರಮವನ್ನು ಬಹಳ ಯಶಸ್ವಿಗೊಳಿಸಿದ್ದಾರೆ. ಇವತ್ತು ಮುಖಂಡರು ಸಮೇತ ಬರೀ ಒಂದು ಫೋನ್ ಕಾಲ್ಗೆ ಇವತ್ತು ಎಲ್ಲರೂ ಸಹ ನಮಗೆ ಒಂದು ಬೆಲೆ ಕೊಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಕಾರ್ಯಕರ್ತರು, ಇಲ್ಲಿ ಯಾರೂ ಸಹ ವೋಟರ್ಸ್ ಬಂದಿಲ್ಲ, ಎಲ್ಲ ನಮ್ಮ ಕಾರ್ಯಕರ್ತರು, ಒಂದು ಮುಖಂಡರುಗಳು ಇವತ್ತು ಎಲ್ಲರೂ ಸಹ ಬಂದಿದ್ದಾರೆ. ವೋಟರ್ಸ್ ಕೂಡ ನಮ್ಮ ಕಾರ್ಯಕರ್ತರೆ, ಎಲ್ಲ ಮುಖಂಡರುಗಳೇ. ನಾವು ಯಾರೇ ಟಿಕೆಟ್ ತಗೊಂಬರಲಿ, ಇವತ್ತು ನಮ್ಮ ಮುಖಂಡರು ಕುಮಾರಣ್ಣವ್ರು ಹೇಳಿದರು, ನೀವು ಸಂಘಟನೆ ಮಾಡಿ, ಟಿಕೆಟ್ ಕೊಡೋದು ನನಗೆ ಬಿಡಿ, ನಾನು ಕೊಡ್ತೀನಿ. ಇವತ್ತು ಏನು ಕೋಲಾರದಲ್ಲಿ ನಾವು ಒಂದು ಗ್ರೌಂಡ್ ರಿಪೋರ್ಟ್ ತಗೊಂಡು ಯಾರು ಕೆಲಸ ಮಾಡ್ತಾ ಇದ್ದಾರೆ, ಯಾರನ್ನ ಎಲ್ಲ ನಮ್ಮ ವೋಟರ್ಸ್ನ ಯಾರು ಸ್ಪಂದಿಸ್ತಾ ಇದ್ದಾರೆ, ಆ ಸ್ಪಂದಿಸಿ ಯಾರು ನಾವು ಹೆಚ್ಚೆಚ್ಚವಾಗಿ ಗಮನ ಕೊಟ್ಟಿದ್ದಾರೆ ಅವ್ರಿಗೆ ನಾವು ಟಿಕೆಟ್ ಕೊಡ್ತೀವಿ. ನೀವು ಮೊದಲು ಹೋಗಿ ಕೆಲಸ ಮಾಡಿ, ಕೋಲಾರದಲ್ಲಿ ನಮ್ಮ JDS ಪಕ್ಷವನ್ನು ಬಲಿಷ್ಠಗೊಳಿಸಿ ಅಂತ ಹೇಳಿದ್ದಾರೆ. ನಾವು ಸಹ ಇವತ್ತು ಯಾರಿಗೆ ಟಿಕೆಟ್ ಕೊಡಲಿ, ಯಾರೇ ಬರಲಿ, ಇವತ್ತು ಒಬ್ಬ ಸಾಮಾನ್ಯ ಕಾರ್ಯಕರ್ತ ಕೂಡ ಕೊಟ್ಟರು ಕೂಡ ನಾವು ಈ ಒಂದು ಪಕ್ಷದಲ್ಲಿ ದುಡಿದು ಅವ್ರನ್ನ ನಾವು MLA ಮಾಡೋವಂಥ ಒಂದು ಪಣ ತೊಟ್ಟಿದ್ದೀವಿ. ಇವತ್ತು 2028ಕ್ಕೆ ನಮ್ಮ ಕುಮಾರಣ್ಣನವರನ್ನ ಮುಖ್ಯಮಂತ್ರಿ ಮಾಡೋದ ಒಂದೇ ಉದ್ದೇಶ ನಮ್ಮದು ಜಂಡ ಏನಿದ್ರು ಕುಮಾರಣ್ಣನ ಮುಖ್ಯಮಂತ್ರಿ ಮಾಡಬೇಕು. ಅವರು ಒಂದು ರೈತರಿಗೆ ಇವತ್ತು, ಯಾಕಂದರೆ ಇವತ್ತು ನಮ್ಮ ರೈತರ ಕಷ್ಟಗಳೇನಂತ ತಾವತ್ತು ನೋಡ್ತಾ ಇದ್ದಾರೆ, ತಾವು ಮೀಡಿಯಾದವರು ಎಲ್ಲ ನೋಡ್ತಾ ಇದ್ದೀರಾ. ಇವತ್ತು ರೈತರಿಗೆ ಏನು ಇವತ್ತು, ಯಾಕಂದರೆ ಇವತ್ತು ಒಂದು TC ಆಗಬೇಕಾದ್ರೆ ಒಬ್ಬ ರೈತ 2.5 ಲಕ್ಷ ಕಟ್ಟಬೇಕು. 2.5 ಲಕ್ಷ ಕಟ್ಟಿ ರೈತರಿಗೆ ಇವತ್ತು TC ಇವತ್ತು ಮುಂಚೆ ನಮ್ಮ ಕುಮಾರಣ್ಣವರ ಸರ್ಕಾರ ಇದ್ದಾಗ, ನಮ್ಮ JDS ಸರ್ಕಾರ ಇದ್ದಾಗ ರೈತರಿಗೆ ಫ್ರೀ ಕರೆಂಟ್ ಕೊಟ್ಟಿದ್ರು. ಮತ್ತು ಬರೀ 25ರಿಂದ 25 ಸಾವಿರ ಕಟ್ಟಿದರೆ ಇವತ್ತು TC ಕೊಡ್ತಾಯಿದ್ರು. ಇವತ್ತಿನ ಪರಿಸ್ಥಿತಿ ಏನಾಗಿದೆ, ಇವತ್ತು ಸಾಮಾನ್ಯ ಎಲ್ಲ ಭಾಗಿಗಳು ಕೊಟ್ಟು ಇವತ್ತು ಈ ನಮ್ಮ ಕರ್ನಾಟಕ ರಾಜ್ಯವನ್ನು ದಿವಾಳಿಗೆ ತಳ್ಳಿದ್ದಾರೆ. ದಿವಾಳಿಗೆ ತಳ್ಳಿ ರೈತರನ್ನ ಈ ನಮ್ಮ ಇವತ್ತು ಈ ದೇಶದ ಬೆನ್ನೆಲುಬು ಅಂತ ಹೇಳ್ಬಿಟ್ಟು ನಮ್ಮ ರೈತರನ್ನ ಎಲ್ಲ ಕೇಳಿರ್ತಾರೆ. ಸರ್ಕಾರ ಯಾವುದೇ ಸರ್ಕಾರ ಬರಲಿ, ಈ ರೈತರ ಬೆನ್ನೆಲುಬು ಅಂತ ಸರ್ಕಾರ ಬಣಿಸ್ತಾ ಇದೆ. ಯಾವುದೇ ರೀತಿಯಲ್ಲಿ ಈ ರೈತರಿಗೆ ಈ ಒಂದು ಕಾಂಗ್ರೆಸ್ ಸರ್ಕಾರ ಯಾವುದೇ ಒಂದು ಒಳ್ಳೆತನ ಮಾಡಿಲ್ಲ. ನಮ್ಮ ರೈತರಿಗೋಸ್ಕರ ಯಾವುದೊಂದು ಇವು ದುಡಿದಿಲ್ಲ. ಮತ್ತು ಅದೇ ರೀತಿಯಾಗಿ ಮತ್ತೆ 2028ಕ್ಕೆ ನಮ್ಮ ಕುಮಾರಣ್ಣನವರು ಮುಖ್ಯಮಂತ್ರಿಯಾಗಿ ನಮ್ಮ ರೈತರ ಈಗಾಗಲೇ ಆಲ್ರೆಡಿ ನಮ್ಮ ಕುಮಾರಣ್ಣವ್ರು ಬಂದಾಗೆ ಪ್ರತಿಯೊಂದು ರೈತರಿಗೆ ಸಾಲ ಮನ್ನಾ ಮಾಡಿರೋದು, ಸುಮಾರು ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ. ನೆಕ್ಸ್ಟು ನಮ್ಮ ರೈತರಿಗೂ ಸಹ ಅನುಕೂಲ ಆಗ್ತದಂತ ಈ ಒಂದು ಸಭೆಯಲ್ಲಿ. ಯಾಕಂದರೆ ಇವತ್ತು ನಾನು ಸಹ ಈ ರೈತರ ಕುಟುಂಬ ಅಂತ ಬಂದವನು. ಇವತ್ತು ಸಹ ನಾನು ವ್ಯವಸಾಯ ಮಾಡ್ತಾನೆ. ನಮ್ಮದು ಇವತ್ತು 30 ಎಕರೆ ವ್ಯವಸಾಯ ಜಮೀನಿದೆ. ಇವತ್ತು ಎಲ್ರಿಗೂ ಸಹ ಕುಮಾರಣ್ಣವರು ಸಾಲ ಮನ್ನಾ, ನನಗೂ ಸಹ ಸಾಲ ಮನ್ನಾ ಆಗಿದೆ. ಆ ರೀತಿ 4-6 ಜನಕ್ಕೆ ಸಹಾಯ ಮಾಡಿದಂಥ ಒಂದು ಪಕ್ಷವನ್ನು ಬಲಪಡಿಸಿ ಈ 2028ಕ್ಕೆ ಕುಮಾರಣ್ಣನವರನ್ನ CM ಮಾಡಿ ನಾವು ಅವರನ್ನು ಮುಖ್ಯಮಂತ್ರಿಗಳ ಚೇರಲ್ಲಿ ಕುಳಿಸ್ಬೇಕಂತ ತಮ್ಮಲ್ಲಿ ಎಲ್ಲ ನಮ್ಮ ಅಭಿಮಾನಿಗಳಲ್ಲಿ ಕೇಳ್ಕೊಳ್ತಾ ಈ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ JDS.